ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರವ್ ಅಂತ. ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಕ್ ಬಂದಿರುವಂತ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸೊ ಅಮೃತ ಶಾರ್ಟ್ ಫಿಲಮ್ ಇಂದಾನೆ ನಮ್ ಜೀವನ ಸ್ಟಾರ್ಟ್ ಆಗಿದ್ದು ಅಕ್ಟೋಬರ್ 8, 2020 ಸರ್. ಅಕ್ಟೋಬರ್ 8, 2020ರಲ್ಲಿ ಅಮೃತ ಶಾರ್ಟ್ ಫಿಲಮ್ ರಿಲೀಸ್ ಆಯ್ತು. ನಮಗೆ ಗೊತ್ತಿರಲ್ಲ ಆ ಮಟ್ಟಕ್ಕೆ ಒಂದು ಸಕ್ಸಸ್ ಇರುತ್ತೆ ಅಂತ. ಬೆಳಿಗ್ಗೆ ಎದ್ರೆ ಎಲ್ಲಾ ಪ್ರತಿಯೊಂದು ಸ್ಟೇಟಸ್ ಅಲ್ಲೂ ಅದೇ ಇತ್ತು. ಅದೊಂದು ಒಳ್ಳೆ ಹೆಸರು ನಮ್ ಇಡೀ ತಂಡಕ್ಕೆ ಒಂದು ಜೀವನ ಸ್ಟಾರ್ಟ್ ಆಯ್ತು ಅಲ್ಲಿಂದ ಅಂತ ನಾವು ನಿಜವಾಗ್ಲೂ ಹೇಳ್ಬೋದು. ಸೊ ಇವತ್ತು ಅಮೃತ ಸಿನಿಮಾ ಮಾಡಿದೀವಿ. ಈ ಸಿನಿಮಾ ಇಂದ ಮತ್ತೆ ನಮ್ದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ 100% ಅಂತ ನಾವು ಕಾನ್ಫಿಡೆನ್ಸ್ ಇಂದ ಹೇಳ್ತೀವಿ. ಸೊ ಅಂದ್ರೆ ಸಿನಿಮಾ ರಿಲೀಸ್ಗೂ ಮುಂಚೆ ಜಾಸ್ತಿ ಬೇಡ ಅಂತ ಅನ್ಸುತ್ತೆ. ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ. ಇಲ್ಲ ಇಲ್ಲ ಸರ್ ಫಸ್ಟ್ ಸಿನಿಮಾ ಬಂದು ಲವ್ ಬರ್ಡ್ಸ್ ಅಂತ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಮಾಡಿದೆ. ಅದಾದ್ಮೇಲೆ ಆರಾಮ್ ಅರವಿಂದ್ ಸ್ವಾಮಿ ಮಾಡಿದೆ. ಅದಾದ್ಮೇಲೆ ರಾಯಲ್ ಮಾಡಿದೆ ದಿನಕರ್ ಸುದೀಪ್ ಅವ್ರದ್ದು. ಸೊ ಅದಾದ್ಮೇಲೆ ಇವಾಗ ಶೂಟಿಂಗ್ ನಡೀತಾ ಇದೆ ಸರ್. ಅಜಯ್ ರಾವ್ ಅವ್ರದ್ದು ಫ್ಯಾಮಿಲಿ ಮ್ಯಾನ್ ಮಾಡಿದೆ. ರಕ್ಕಸಪ್ಪರದೊಳಗೆ ಮಾಡಿದೆ. ಅದಾದ್ಮೇಲೆ ಬ್ರ್ಯಾಟ್ ಮಾಡಿದೆ ಸರ್. ಇವಾಗ ಪ್ರೆಸೆಂಟ್ಲಿ ಬೀರ್ಬಲ್ 2 ನಡೀತಾ ಇದೆ ಸರ್. ಅದಾದ್ಮೇಲೆ ಸೂಪರ್ ಇಲ್ಲ ಸರ್, ಇನ್ನೊಂದು ಸುಖಿಭವ ಅಂತ ಮಾಡಿ ಇದು ಅಮೃತ ಸಿನಿಮಾ ಯಾವ್ದು ಸರ್? ಸಿನಿಮಾ ಜರ್ನಿ ಅಂದ್ರೆ ಓಕೆ ಮೇಡಮ್, ಅಂದ್ರೆ ಸಿನಿಮಾ ಅವಕಾಶಗಳು ಸಿಗ್ತಾ ಇದೆ. ನಾವು ಅನ್ಕೊಂಡಿರೋಂತ ಅವಕಾಶಗಳು, ನಾವು ಆಸೆ ಪಟ್ಟಂತ ಸಿನಿಮಾಗಳು ಮಾಡ್ಬೇಕಾಗಿರೋ ಒಂದು ಆಸೆ ಬರ್ತದೆ. ಇವಾಗ ನಾವ್ ಎಲ್ಲೇ ಹೋದ್ರು ಅಂದ್ರೆ ಈಗ ನಮ್ಗೆ ಅವಕಾಶ ಕೊಡ್ತಾರೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕೊಡ್ತಾರೆ, ಮಾಡ್ತೀವಿ, ಎಲ್ಲ ಬರ್ತೀವಿ. ಬಟ್ ನಮ್ಮ ಒಳಗಡೆ ಒಂದ್ ಇರುತ್ತಲ್ವ, ನಾವು ಈ ತರ ಸಿನಿಮಾ ಮಾಡ್ಬೇಕು, ಸೊ ನಾವು ಆಸೆ ಪಟ್ಟಂತ ಸಿನಿಮಾ ಮಾಡ್ಬೇಕು. ಸೊ ನಮ್ಗೊಂದ್ ಕಥೆ ಇರುತ್ತೆ, ನಾವು ಅದನ್ನ 4 ಜನ ಹೇಳಿದಾಗ ಅವ್ರಿಗೆ ನನ್ ಮೇಲೆ ಕಾನ್ಫಿಡೆನ್ಸ್ ಬರ್ಬೇಕು, ಮಾಡ್ತಾರಪ್ಪ ಇವರು ಅನ್ನೋದು. ಸೊ ಆ ಕಾನ್ಫಿಡೆನ್ಸ್ ಬರಕ್ಕೆ ನಮ್ಗೆ ಅಮೃತ ಸಿನಿಮಾ ಹೆಲ್ಪ್ ಆಗುತ್ತೆ. ಅಲ್ಲಲ್ಲ, ನಾವೇ ಕತೆ ಬರ್ಬೇಕು ಅಂತಲ್ಲ ಸರ್. ಕತೆ ಯಾರು ಬಂದ್ ಹೇಳ್ತಾರಲ್ವಾ, ಸೊ ಅವ್ರ ಕತೆ ಬಂದ್ ಹೇಳ್ದಾಗ ನಮ್ಗೆ ನಾವು ಒಬ್ರ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಇವಾಗ ಯಾರು ಪ್ರೊಡ್ಯೂಸ್ ಮಾಡಲ್ಲ 100%. ಯಾಕೆಂದ್ರೆ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲ, ಆಲ್ರೆಡಿ ಮಾಡಿದೀನಿ ಸರ್ ರಿಲೀಸ್ಗೆ. ಅಯ್ಯೋ, ವಿಜಯಾನಂದ್ ಅಂತ ಡೈರೆಕ್ಟ್ರು, ನಾಗೇಂದ್ರ ಪ್ರಸಾದ್ ಅವ್ರ ತಮ್ಮ ಅವ್ರ. ಸರ್, ಇದು ತಂದೆ ಮಗ ಎಮೋಷನ್ ಅಂತ. ಸೊ ನಿಮ್ 3 ಜನದಲ್ಲಿ ಯಾರ ತಂದೆ ಎಮೋಷನ್ ಇದೆ? ಆಬ್ವಿಯಸ್ಲಿ ಹೀರೋ ತಂದೆಗೆ ಬರ್ತದೆ ಸರ್. ಈಗ ಸುಧಾಕರ್. ಸೊ ಇವಾಗ ಡೈರೆಕ್ಟರ್ ಅಂದ್ರೆ ತಂದೆ ಎಮೋಷನ್ ಇರ್ತದೆ ಅಂತ ನೀವು ಶಾರ್ಟ್ಸ್ ಫಿಲ್ಮ್ ಅಲ್ಲೂ ಮಾಡಿದೀರಾ ಎಮೋಷನ್, ಬಟ್ ಎಮೋಷನ್ ಸೀನ್ ಮಾಡಿದೀರಾ, ಬಟ್ ಅದು ನೋಡಕ್ ನಗೋ ತರನೇ ಇರ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಭವ್ಯ ಅವರು ಶಾರ್ಟ್ ಮೂವಿಯಲ್ಲಿ ಮದುವೆ ಮಾಡ್ಕೊಂಡ್ ಬರ್ತೀರಾ, ಅದ್ರಲ್ಲಿ ತಂದೆ ತಾಯಿಗೆ ನಮಸ್ಕಾರ ಮಾಡುವಾಗ ಅವ್ರು ಅದು ಎಮೋಷನ್ ಅಲ್ಲ ಹೇಳ್ತೀನಿ, ಫೋಟೋ ಇಟ್ಕೊಂಡೆ ಅವ್ರು ನಮಸ್ಕಾರ ಮಾಡ್ಕೊಂತಾರೆ. ಸೊ ಅದು ನಗಾ ತರ ಐತೆ ಎಮೋಷನ್. ನಿಮ್ಗೆ ಎಮೋಷನ್, ನಿಮ್ ತಂದೆಗೆ ಎಮೋಷನ್, ಬಟ್ ನೋಡೋರ್ಗೆ ನಗಾ ತರ ಇತ್ತು. ಸೊ ಈ ಮೂವಿನೂ ಹಂಗೇನಾ? ಇಲ್ಲ ಇಲ್ಲ ಸರ್, ನೀವು ಆ ಎಮೋಷನ್ ಅದು ಕಾಮಿಡಿ ಎಮೋಷನ್, ಕಾಮಿಡಿಯಾಗಿ ಮಾಡಿರೋದು. ಸೊ ನೀವು ನಮ್ದು ಲೋ ಬಜೆಟ್ ಗ್ರೂಪ್ ಪ್ರವೇಶದಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ನೋಡಿದ್ರೆ ಅದು ಬೇರೆ ತರ ಎಮೋಷನ್ ಬರುತ್ತೆ. ಅದು ಬರೀ ಆ ಅಜ್ಜಿದೊಂದು ಎಮೋಷನ್ ಸೀನ್ಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂದ್ರೆ, ಆಮೇಲೆ ಎಂಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಅಳೋದೊಂದು ಸೀನ್ ಇದೆ. ಆ ಸೀನ್ಗೆ ಎಷ್ಟು ಜನ ಹತ್ತಿದ್ದಾರೆ, ಹತ್ಬಿಟ್ಟು ನಮ್ಗೆ ಮೆಸೇಜ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಸರ್ ಗೊತ್ತು. ಆಕ್ಚುಲಿ ಬರೀ 18 ಅವರ್ಸ್ಗೆ 1 ಮಿಲಿಯನ್ ಹೋಗಿತ್ತು ಅದು ಲೋ ಬಜೆಟ್ ಪ್ರವೇಶ. ಬರೀ ಮ್ಯಾಕ್ಸಿಮಮ್ ಕಮೆಂಟ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಮೋಷನ್ ಸೀನ್ಗೆ ಬಂದಿತ್ತು. ಈ ಸಿನಿಮಾದಲ್ಲಿ ಎಮೋಷನ್, ರಿಯಲ್ ಎಮೋಷನ್ ಖಂಡಿತವಾಗ್ಲಿದೆ ಸರ್. ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ ಮೇಡಮ್. ಅದು ಅಂದ್ರೆ ಸ್ಪಾಟ್ ಅಲ್ಲಿ ಅದು ಮಾಡ್ತಾ, ಅಂದ್ರೆ ಏನು ಅನ್ಕೊಂಡ್ ಹೋಗಿರ್ಲಿಲ್ಲ, ಸ್ಪಾಟ್ ಅಲ್ಲಿ ಅದು ಮಾಡ್ತಾ ಹಿಂಗೆ ಮಾಡೋಣ ಅಂತ ಮಾಡಿದಷ್ಟೇ. ನಾರ್ಮಲ್ ಆಗಿ ಹಾಸ್ಪಿಟಲ್ ಅಲ್ಲಿ ನರ್ಸು ತಮಿಳು ಮಿಕ್ಸ್ ಇದಾರೆ ಸರ್. ನನ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಬರಲ್ಲ. ಎಲ್ರಿಗೂ ನಮಸ್ಕಾರ. ನಾವು ಆಸ್ ಎ ಟೀಮ್ ಮೆಂಬರ್ಸ್, ನಾವು ನಮ್ಮ ಸಿನಿಮಾದಲ್ಲಿ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಲವ್ ಇದೆ ಅಂತ ಎಷ್ಟು ಹೇಳಿದ್ರು ಜನ ನಾವ್ ಹೇಳ್ತೀವಿ ಅಂತ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಲ್ಲ ಅಂತ ನಾನು ಅನ್ಕೊಂಡಿದೀನಿ. ಒಂದ್ಸರಿ ಬಂದು ನೋಡಿದ್ರೆ 100% ಎಂಟರ್ಟೈನ್ಮೆಂಟ್ ನಮ್ಮ ಸಿನಿಮಾದಲ್ಲಿದೆ. ಅಂಡ್ ನೀವು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗಿ ನೀವು ಒಂದಷ್ಟು ಜನಕ್ಕೆ ರೆಫರ್ ಮಾಡ್ತೀರಾ ದಟ್ ಸಿನಿಮಾ ನೋಡ್ಬೇಕು ಅಂತ. ಅವಾಗ್ಲೇ ಜನ ಬಂದ್ಬಿಟ್ಟು ಸಿನಿಮಾ ನೋಡೋದು ಅಂತ ನನ್ಗೆ ಅನ್ಸುತ್ತೆ. ಅಂಡ್ ನಾವೆಲ್ಲ ಆಲ್ಮೋಸ್ಟ್ ಒಂದೇ ಟೈಮ್ ಅಲ್ಲಿ ನಮ್ ಕರಿಯರ್ನೆಲ್ಲ ಸ್ಟಾರ್ಟ್ ಮಾಡಿದ್ದು. ನಮ್ಗೆ ಸಿಕ್ಕಿದಂತಹ 20 ಮಿನಿಟ್ಸ್ ಅಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ಹೊಟ್ಟೆ ಹುಣ್ಣಾಗಷ್ಟು ನಗ್ಸಿದೀವಿ. ಸೊ ನಮ್ಗೆ 2.5 ಗಂಟೆ ಟೈಮ್ ಸಿಕ್ಕಿದೆ. ಎಷ್ಟು ಮಟ್ಟಿಗೆ ನಗ್ಸಿರ್ತೀವಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಬಹುದು. ಅಂಡ್ ನಮ್ಮ ಈ ಪ್ರಯತ್ನಕ್ಕೆ ಈ ಸಿನಿಮಾ ಮಾಡಿದೀವಲ್ವಾ, ಈ ಸಿನಿಮಾ ನಿಮ್ಗೆ ಜನಕ್ಕೆ ರೀಚ್ ಮಾಡಿಸೋಷ್ಟು ಲೈಕ್ ಜವಾಬ್ದಾರಿನ ನೀವು ತಗೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅಂಡ್ ಅಮೃತ ಸಿನಿಮಾ ಅಕ್ಟೋಬರ್ ಆಲ್ಮೋಸ್ಟ್ ನವೆಂಬರ್ ಅಲ್ಲಿ ಬರ್ತಾ ಇದೆ. ದಯವಿಟ್ಟು ಜನಕ್ಕೆ ರೀಚ್ ಮಾಡಿಸಿ ಅಂಡ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸುಧಾಕರ್ ಮಾತಾಡ್ತೀನಿ.
ಸೊ ಯೂಶಲಿ ನಾವು ಅದೇ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇರೋ ಟೀಮು. ಸೊ ನೀವು ಅವಾಗ್ಲಿಂದ ಕೇಳ್ತಾ ಇದ್ರಿ ಅಮೃತಾಂಜನ್ ಟೈಟ್ಲ್ ಯಾಕೆ ಅಂದ್ರೆ, ಸೊ ಯಾವ್ದೇ ಸಿನಿಮಾ ಆದ್ರೂ ಒಂದು ಇನ್ವಿಟೇಷನ್ ಬೇಕು, ಒಂದು ಬೆಸ್ಟ್ ಟ್ರೈಲರ್ ಇರಬೇಕು, ಒಂದು ಸಾಂಗ್ಸ್ ಏನೋ. ಸೊ ನಮಗಿದ್ದಿದ್ದು ಬೆಸ್ಟ್ ರೆಕಗ್ನೇಷನ್ ಅಂದ್ರೆ ಎಲ್ಲೇ ಹೋದ್ರು ಅಮೃತಾಂಜನ್ ಟೀಮ್ ಅಂತಾನೆ ಮಾತಾಡ್ತೀವಿ. ಇಂಡಿವಿಜುವಲ್ ಆಗಿ ಸುಧಾಕರ್ ಅಂತನೋ ಇಲ್ಲ ಪಾಯಲ್ ಅಂತನೋ ಗೌರವ್ ಅಂತನೋ ಮಾತಾಡ್ಸೋದ್ಕಿಂತ ಜಾಸ್ತಿ ನೀವು ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಟೀಮ್ ಅವರಲ್ವಾ ಅಂತಾನೆ ಮಾತಾಡ್ಸೋದು. ಸೊ ಆ ಟೈಟ್ಲ್ ಇಟ್ಕೊಂಡು ಬಂದ್ರೆ ನಮ್ಗೊಂದು ಪ್ಲಸ್ ಆಗ್ಬೋದು ಅನ್ನೋ ಒಂದೇ ಒಂದು ರೀಸನ್ಗೆ ಅಮೃತಾಂಜನ್ ಅಂತ ನಾವು ಟೈಟ್ಲು ಮಾಡ್ಕೊಂಡಿದ್ದು. ಅದು NOC ಸಿಗದೆ ರೀಸನ್ಗೋಸ್ಕರ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀವಿ. ಅದ್ ಬಿಟ್ರೆ ಅವಾಗ್ಲೇ ನೀವು ಕೇಳ್ದಂಗೆ ಶಾರ್ಟ್ ಫಿಲಮ್ ಜಸ್ಟ್ ಒಂದು ಕಾಮಿಡಿ ಪಂಚಸ್ ಮೇಲೆ ಒಂದು 10 ಮಿನಿಟ್ಸ್ ಇಲ್ಲ 12 ಮಿನಿಟ್ಸ್ ಡ್ಯೂರೇಷನ್ ಅಲ್ಲಿ ಮುಗ್ದೋಗೋದು. ಬಟ್ ಒಂದು ಸಿನಿಮಾ ಅಂತ ಬಂದಾಗ ಅದಕ್ಕೆ ಒಂದು ಎಮೋಷನ್ಸ್ ಇರಬೇಕು, ಬೇರೆ ಬೇರೆ ರೀತಿಯಾದ ಎಲ್ಲಾ ತರ ಸೀನ್ಸ್ ಕೊಡ್ಬೇಕು. ಸೊ ನಮ್ಮ ಅಮೃತಾಂಜನ್ ಸಿನಿಮಾದಲ್ಲಿ ಒಂದು ಕಾಮಿಡಿ ಜೊತೆಯಲ್ಲಿ ಒಂದು ಫಾದರ್ ಸೆಂಟಿಮೆಂಟ್ ಆಗ್ಬೋದು, ಒಂದು ಚಿಕ್ಕ ಲವ್ ಸ್ಟೋರಿ ಆಗ್ಬೋದು, ಒಂದು ಫ್ರೆಂಡ್ಶಿಪ್ ಬಗ್ಗೆ ಆಗ್ಬೋದು, ಇದನ್ನೆಲ್ಲ ಬೇಸ್ ಮಾಡಿ ಓವರ್ ಆಲ್ ಒಂದು ಸಿನಿಮಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಏನೇನು ಬೇಕೋ ಅಷ್ಟನ್ನು ಪ್ಲೇಸ್ ಮಾಡಿ ಒಂದು ಸಿನಿಮಾ ಮಾಡಿದೀವಿ. ಸೊ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಈಗ ತೆಲುಗು ತಗೊಂಡ್ರೆ ನೀವು ಚಾಯ್ ಬಿಸ್ಕೆಟ್ ಟೀಮ್ ಯೂಟ್ಯೂಬ್ ಚಾನಲ್ ಅವರೆಲ್ಲ ಶಾರ್ಟ್ ಫಿಲಮ್ ಇಂದ ಸ್ಟಾರ್ಟ್ ಮಾಡಿದ್ರು, ಕಲರ್ ಫೋಟೋ ಅಂತ ಸಿನಿಮಾ ಮಾಡಿ ನ್ಯಾಷನಲ್ ಅವಾರ್ಡ್ ತಗೊಂಡ್ರು. ಅದು ಬಿಟ್ರೆ ತಮಿಳಿಗೆ ಬಂದ್ರೆ ನೀವು ಪ್ರದೀಪ್ ರಂಗರಾಜನ್ ಕೇಳಿರ್ತೀರ ಇವಾಗ. ಸೊ ಮೋಸ್ಟ್ ಟ್ರೆಂಡಿಂಗ್ ಆಕ್ಟರ್ ಅಲ್ಲಿ ಅವರು ಅಷ್ಟೇ ಆಪ್ ಲಾಕ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದು, ಅದನ್ನೇ ಅವರು ಲವ್ ಟುಡೇ ಅಂತ ಸಿನಿಮಾ ಮಾಡಿದ್ದು. ಸೊ ಅಲ್ಲೆಲ್ಲ ಶಾರ್ಟ್ ಫಿಲಮ್ಸ್ ಇಂದ ಬಂದು ದೊಡ್ಡ ಮಟ್ಟಕ್ಕೆ ಇವತ್ತು ಸಿನಿಮಾದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಸೊ ನಾವು ಸಿನಿಮಾ ಕನ್ಸ್ ಕಟ್ಕೊಂಡೇ ಬಂದಿದ್ದು, ಬಟ್ ನಮ್ಗೆ ಅವಕಾಶಗಳು ಕಮ್ಮಿ ಇದ್ರಿಂದ ಶಾರ್ಟ್ ಫಿಲಮ್ಸ್ ಥ್ರೂ ನಮ್ಮ ಬೆಸ್ಟ್ ಏನ್ ಮಾಡ್ಬೋದು ಅದನ್ನ ಮಾಡಿ ನಾವು ಪ್ರೂವ್ ಮಾಡ್ಕೊಂಡು ಈಗ ಅದನ್ನ ಸಿನಿಮಾ ಮಾಡಿದೀವಿ. ಸೊ ಹೋಪ್ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂದ್ರೆ, ಈ ಸಿನಿಮಾ ನಾವು ಸೋಲ್ತೀವೋ ಗೆಲ್ತೀವೋ, ಬಟ್ ಇಲ್ಲಿ ಒಂದು 10-15 ಜನ ಈ ಸಿನಿಮಾದಿಂದ ನಿಮ್ಗೆ ಬೆಸ್ಟ್ ಒಂದಷ್ಟು ಒಳ್ಳೆ ಆಕ್ಟರ್ ಸಿಗ್ತಾರೆ, ಒಂದಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಸಿಗ್ತಾರೆ. ಇನ್ನು 10-15 ವರ್ಷ, ಒಂದು 20 ವರ್ಷ ಕನ್ನಡ ಇಂಡಸ್ಟ್ರಿಲಿ ಉಳ್ಕೊಳ್ಳೋಂತ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗಳು ಸಿಗ್ತಾರೆ. ಸೊ ಅದನ್ನ ಅಷ್ಟೊಂದು ಕಾನ್ಫಿಡೆಂಟ್ ಆಗಿರ್ಬೋದು. ಇವಾಗ ಸುಮನ್ ಸರ್ ಇರ್ಬೋದು, ಜಸ್ಟ್ ಕ್ಯಾಮ್ರಾಮನ್ ಎಲ್ಲ, ಇವರು ಡೈರೆಕ್ಟರ್, ಇವ್ರ ಶಾರ್ಟ್ ಫಿಲಮ್ಸ್ ಕೂಡ 10 ಮಿಲಿಯನ್ 20 ಮಿಲಿಯನ್ ನೋಡಿದೆ. ಅದನ್ನ ತೆಲುಗು ಡಬ್ ಮಾಡಿದ್ದಾರೆ, ತೆಲುಗುನಲ್ಲಿ ಕೂಡ 10-15 ಮಿಲಿಯನ್ ನೋಡಿದೆ. ಸೊ PRK ಪ್ರೊಡಕ್ಷನ್ಸ್ ಅಲ್ಲಿ ಫಸ್ಟ್ ಶಾರ್ಟ್ ಫಿಲಮ್ ಇವ್ರದೇ ಇರೋದು, ಮೈ ನೇಮ್ ಇಸ್ ರಾಜು ಅಂತ ಜಸ್ಟ್ ಒಂದು ಪೆನ್ ನ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದು ಶಾರ್ಟ್ ಫಿಲಮ್ ಮಾಡಿದ್ದಾರೆ. ಅದು ಬಿಟ್ಟು ಈ ಅಮೃತಾಂಜನ್ ಶಾರ್ಟ್ ಫಿಲಮ್ ಅಲ್ಲಿ ಸಿನಿಮಾದಲ್ಲಿ ಯಾರ್ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಇದ್ರು, ಸಿನಿಮಾ ಆದ್ಮೇಲೆ ಶೂಟ್ ಎಲ್ಲ ಮುಗ್ದ್ಮೇಲೆ ಅವ್ರು ಹೋಗಿ ಏನ್ ಶಾರ್ಟ್ ಫಿಲಮ್ಸ್ ಮಾಡಿದಾರಲ್ಲ, ಅವ್ರು ಮಾಡಿರೋ ಕಂಟೆಂಟ್ಸ್ ಕೂಡ 10 ಮಿಲಿಯನ್ ವರ್ಗೂ ಹೋಗಿರೋ ಡೈರೆಕ್ಟರ್ಸ್ ರೈಟರ್ಸ್. ಇವಾಗ ಅವ್ರ ಡೈರೆಕ್ಟರ್ಸ್, ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ನಾನು ಹೇಳೋದೇನು ಅಂದ್ರೆ, ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಒಂದು ಟೀಮು, ಒಳ್ಳೆ ಆರ್ಟಿಸ್ಟ್ ಗಳು ಇರುವಂತ ಟೀಮು, ಹಾರ್ಡ್ ವರ್ಕ್ ಮಾಡಿದೀವಿ, ತಿಂಗಳಂಗಟ್ಲೆ ರಿಹರ್ಸಲ್ಸ್ ಮಾಡಿದೀವಿ. ಅದ್ರ ಜೊತೆಲಿ ಪ್ರೊಡ್ಯೂಸರ್ ಸಿನಿಮಾಗೆ ಏನೇನ್ ಬೇಕೋ ಅಷ್ಟನ್ನು ನಮ್ಗೆ ಕೊಟ್ಟಿದ್ದಾರೆ. ಒಂದೊಳ್ಳೆ ಸಿನಿಮಾ ಮಾಡಿದೀವಿ. ನೀವು ಸಿನಿಮಾದಿಂದ ಎದ್ದು ಬರ್ಬೇಕಾದ್ರೆ ಪರವಾಗಿಲ್ಲಪ್ಪ, ಹುಡುಗರು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ಇವ್ರಿಗೆ ಇನ್ನೊಂದು ಅವಕಾಶ ಕೊಟ್ರೆ ಇನ್ನ ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ನಿಮ್ಗೆ ಒಂದು ಕಾನ್ಫಿಡೆಂಟ್ ಇರುತ್ತೆ.